ನಮಸ್ತೆ ಎಲ್ಲರಿಗೂ. ನಿಮ್ಮನೆ ಮಗಳು ವಿನುತಾ, ಮಹಿಳಾ ಸಮಾಜ ಕಾರ್ಯಕರ್ತೆ. ಈ ದಿನದ ವಿಷಯ ಏನು ಅಂತ ಅಂದರೆ, ನಮ್ಮ ಹತ್ರ ಒಬ್ಬ ವೃದ್ಧೆ ಅಂದರೆ ವಯಸ್ಸಾದ ಹೆಂಗಸು ಬರ್ತಾಳೆ. ನಮ್ಮ ಹತ್ರ ಬಂದು ಅವಳ ಪರಿಸ್ಥಿತಿ, ಅವಳ ಮನಸ್ಸಿನ ನೋವು ಹಂಚ್ಕೊತಾಳೆ. ಏನು ಅಂತ ಅಂದರೆ, ಅವಳಿಗೆ ವಯಸ್ಸಾಗಿದೆ, ಗಂಡ ಜೊತೆಯಲ್ಲಿಲ್ಲ, ತೀರೋಗ್ಬಿಟ್ಟಿದ್ದಾರೆ. ಮಗ ಸೊಸೆ ಇಬ್ಬರೇ ಇರೋದು. ಅವಳಿಗೆ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಮಗ ಬೆಳಿಗ್ಗೆ ಹೋದರೆ ರಾತ್ರಿ ಬರ್ತಾನೆ. ಸೊಸೆ ಕೂಡ ಸಪೋರ್ಟ್ ಮಾಡ್ತಿಲ್ಲ, ನೋಡ್ಕೊತಿಲ್ಲ. ಆರೋಗ್ಯ ಅವಳಿಗೆ ಹದಗೆಟ್ಟಿದೆ, ಊಟ ತಿಂಡಿ ಏನೂ ಕೊಡ್ತಾ ಇಲ್ಲ ಅಂತ. ಸೊ ಅವ್ರು ಏನು ಬಯಸ್ಬೋದು, ನಿಮ್ಮನ್ನ ಊಟ ಕೇಳ್ಬೋದು ಅಷ್ಟೇ, ಬೇರೆ ಏನು ಬಯಸಲ್ಲ. ಯಾಕಂದರೆ ಮಗ ಸೊಸೆ ಚೆನ್ನಾಗಿರಲಿ ಅಂತ ಬಯಸ್ತಾರೆ. ಯಾರೋ ಒಬ್ಬರು ಸ್ವಲ್ಪ ಏರುಪೇರು ಮಾಡ್ಬೋದು, ಎಲ್ಲರೂ ಬಯಸೋದು ಒಂದೇ, ನಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ, ಕುಟುಂಬ ಚೆನ್ನಾಗಿರಲಿ ಅಂತ. ಆ ವಯಸ್ಸಾದಂಥವ್ರಿಗೆ ನೀವು ನೋವು ಕೊಡಬೇಡ್ರಿ ಅಂತ ಕೇಳ್ಕೊತೀನಿ. ಯಾಕಂದರೆ ಸೊಸೆಯರ್ಗೆ ಹೇಳೋದು, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮನೆಯಲ್ಲಿ ಇರ್ತಾರಲ್ವ, ಅವ್ರನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತೀರಲ್ವ, ನಿಮ್ಮ ಮನೆ ಅತ್ತೆ ಮನೆಗೆ ಬಂದಾಗ ನೀವು ನೋಡ್ಕೊಬೇಕಲ್ವ. ಅಲ್ಲಿಯೂ ನಿಮ್ಮ ಅಣ್ಣ ಅತ್ತಿಗೆ ಅಂತ ಇರ್ತಾರಲ್ವ, ಅವರು ನಿಮ್ಮ ಅಮ್ಮ ಅಪ್ಪನ ನೋಡ್ಕೊತಾರಲ್ವ. ಆದ್ದರಿಂದ ನೀವು ಕೂಡ ವಯಸ್ಸಾದವ್ರಿಗೆ ರೆಸ್ಪೆಕ್ಟ್ ಕೊಡಿ. ಹಿರಿಕರು ಅಂತ, ಅವ್ರಿಗೆ ಏಜ್ ಆಯಿತು, ಅವ್ರ ಕೈಲಿ ಏನೂ ಆಗಲ್ಲ ಅಂತ ದಯವಿಟ್ಟು ಅವ್ರನ್ನ ಅಸಡ್ಡೆ ಮಾಡಬೇಡಿ. ಮುಂದೊಂದು ದಿವಸ ನಾವು ಆ ಪರಿಸ್ಥಿತಿಗೆ ಬರ್ತೀವಿ, ನಮಗೂ ಅದೇ ರೀತಿ ಆಗುತ್ತೆ, ಕರ್ಮ ರಿಟರ್ನ್ ನಮ್ಗೆ ಹೊಡೆಯುತ್ತೆ ಅಂತ ನಿಮ್ಗೆ ಗೊತ್ತಾದರೆ ದಯವಿಟ್ಟು ವಯಸ್ಸಾದವರು ಅಂತ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ. ಈ ಪೀಳಿಗೆಲ್ಲ, ಮುಂದಿನ ಪೀಳಿಗೆಲ್ಲ, ಇಷ್ಟು ಪೀಳಿಗೆಗಳು ಬಂದ್ರೂ ತಂದೆ ತಾಯಿ ಜವಾಬ್ದಾರಿನ ಹೊತ್ಕೊಬೇಕು. ಮುಂದೆ ಒಂದು ಒಳ್ಳೆಯ ಸಂಸ್ಕಾರದಲ್ಲಿ ಹೋಗಬೇಕು ಅನ್ನೋದನ್ನ ಕಲ್ತ್ಕೊಬೇಕು. ಯಾವತ್ತೂ ತಂದೆ ತಾಯಿಗಳು ಮಕ್ಕಳಿಗೆ ಕಷ್ಟ ತೋರಿಸಲ್ಲ, ಕಷ್ಟ ಹೇಳಲ್ಲ, ನೋವು ಕೊಡಲ್ಲ. ಅದೇ ಮಕ್ಕಳು ಯಾಕೆ ಈ ಥರ ಕಷ್ಟ ಕೊಡ್ತೀರಾ, ನೋವು ಕೊಡ್ತೀರಾ? ತಂದೆ ತಾಯಿಗೋಸ್ಕರ ನೀವು ಏನಾದರೂ ಮಾಡಿ ಅವ್ರಿಗೆ ಒಳ್ಳೆ ರೀತಿಲಿ, ಅವರ ವಯಸ್ಸಾದಂಥ ಕಾಲದಲ್ಲಿ ಅವ್ರಿಗೆ ನೋವಾಗ್ದಂಗೆ, ಸಂತೋಷವಾಗಿರುವಂಗೆ ಯಾವ ರೀತಿಲಾದರೂ ಅವ್ರಿಗೆ ನೆಮ್ಮದಿ ಕೊಡಿ ಅಂತ ಎಲ್ಲ ಮಕ್ಳಿಗೂ ಕೇಳ್ಕೊತಾ ಇದ್ದೀನಿ. ಹೆಣ್ಣಾಗಲಿ ಗಂಡಾಗಲಿ ಎಲ್ಲ ಒಂದೇ, ನಾವು ಸಮಾನವಾಗಿ ತೊಗೊಬೇಕು. ಅಯ್ಯೋ ಗಂಡು ಮಕ್ಕಳು ನೋಡ್ಕೊಳ್ಳಿ, ಅಯ್ಯೋ ಹೆಣ್ಮಕ್ಳು ನೋಡ್ಕೊಳ್ಳಿ ಅಂತ ಈ ಥರ ಹೋಗಬೇಡಿ. ಎಲ್ಲಿದ್ದರೂ ವಯಸ್ಸಾದವ್ರಿಗೆ ಹೆಣ್ಣು ಗಂಡು ಅಂತ ಇಬ್ಬರೂ ಸಪೋರ್ಟ್ ಇರಬೇಕು. ಮಕ್ಕಳು, ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಒಬ್ಬರೇ ನೋಡ್ಕೊಳ್ಳಿ ಅಂತ ನಾವು ಆಶಿಸಬಾರ್ದು. ಯಾಕೆ ಅವ್ರ ರಕ್ತದಲ್ಲಿ ಹುಟ್ಟಿಲ್ವ ನಾವೆಲ್ಲರೂ? ಅವ್ರಿಗೋಸ್ಕರ ಬದುಕಬೇಕಲ್ವ ನಾವು. ತಂದೆ ತಾಯಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತ ಎಲ್ಲ ನನ್ನ ಗಂಡ್ಮಕ್ಳಿಗೂ ಹೆಣ್ಮಕ್ಳಿಗೂ ಕೇಳ್ಕೊತಾ ಇದ್ದೀನಿ. ಇದೇ ಕೊನೆ ಆಗಲಿ. ತಂದೆ ತಾಯಿನ ಜಾಗೃತಿಯಿಂದ ಅವ್ರಿಗೆ ಆರೋಗ್ಯ ಇರೋ ಥರ ಮಾಡಿ, ಮನಸ್ಸಿಗೆ ನೆಮ್ಮದಿ ಸಿಗುವಂಗೆ ಮಾಡಿ, ಅವ್ರಿಗೆ ಯಾವ ಥರ ಆಸೆ ಇದೆ ಅದನ್ನು ಪೂರೈಸಿ ಅಂತ ಎಲ್ಲ ಹೆಣ್ಣು ಗಂಡು ಮಕ್ಕಳಿಗೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.